ಒಳ್ಳೆಯದು ಕಲಿ, ಒಳ್ಳೆಯದನ್ನ ಕಲಿಸು. ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನೆರೆಗಲ್ ಪಟ್ಟಣದ ಸರ್ಕಾರಿ ಶಾಲೆ ಮೈದಾನದಲ್ಲಿ ಜರುಗಿದ ಸೈಬರ್ ಟೆಕ್ ಕಂಪ್ಯೂಟರ್ನ ರಜತ್ ಮಹೋತ್ಸವ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಜಗದ ಜನರ ಮನಃಶಾಂತಿಯನ್ನ ಕದಡುವ ಕಾಡುವ ಪ್ರಾಣಿಗಳು ಮನುಷ್ಯ ರೂಪದಲ್ಲಿಯೇ ಇವೆ. ಇನ್ನೊಬ್ಬರ ಏಳಿಗೆಯನ್ನ ಕಂಡು ಕಮರುವ, ಹೊಟ್ಟೆ ಕಿಚ್ಚು ಪಡುವ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ಮನುಷ್ಯನೇ. ಆದ್ದರಿಂದ ಇಂತಹ ಮನುಷ್ಯರ ಬಗ್ಗೆ ನಾವುಗಳೆಲ್ಲ ಎಚ್ಚರದಿಂದ ಇರುವುದು ಅವಶ್ಯಕ ಎಂದು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ಒಂದು ಸಂಸ್ಥೆ 25 ವರ್ಷಗಳನ್ನ ಪೂರೈಸುವುದು ಅಷ್ಟು ಸುಲಭದ ಮಾತಲ್ಲ. ಸೈಬರ್ ಟೆಕ್ ಸಂಸ್ಥೆ ಇಂದು ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದು ನನಗೂ ಸಂತೋಷ ನೀಡಿದೆ. ಇಂದಿನ ದಿನಗಳಲ್ಲಿ ಎಲ್ಲವನ್ನ ಕಲಿತಿದ್ದರೂ ಕಂಪ್ಯೂಟರ್ನ ಜ್ಞಾನ ಬಹಳಷ್ಟು ಅವಶ್ಯವಿದೆ. ನಿಮಗೆ ಅದನ್ನ ಕಲಿಸಲೆಂದು ಇರುವ ಈ ಸಂಸ್ಥೆಯ ಉಪಯೋಗವನ್ನ ನೀವುಗಳು ಪಡೆದುಕೊಳ್ಳಿರಿ ಎಂದರು. ನಿಸರ್ಗವು ಮನುಷ್ಯನಿಗೆ ಎಲ್ಲವನ್ನ ಕೊಟ್ಟಿದೆ. ಆದ್ದರಿಂದ ಆತ ಪಾಠ ಕಲಿಯಬೇಕು. ಇದೊಂದು ಶಾಲೆ. ಇಲ್ಲಿ ಯಾವುದೇ ಫೀ, ಡೊನೇಷನ್ ಇಲ್ಲ. ನಿಸರ್ಗದಿಂದ ಪಾಠ ಕಲಿಯದ ಮನುಷ್ಯ ಎಲ್ಲವನ್ನ ಕಳೆದುಕೊಂಡಂತೆ. ಒಂದು ವೇಳೆ ಮನುಷ್ಯ ನಿಸರ್ಗದಿಂದ ಪಾಠ ಕಲಿಯಲು ಅದೇ ಅವನಿಗೆ ಉತ್ತಮ ಪಾಠ ಕಲಿಸುತ್ತದೆ ಎಂದು ಶ್ರೀಗಳು ತಿಳಿಸಿದರು. ಸಾನ್ನಿಧ್ಯ ವಹಿಸಿದ್ದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಮಾತನಾಡಿ, ತಂತ್ರಜ್ಞಾನವು ಮನುಕುಲಕ್ಕೆ ವರವೂ ಆಗಿದೆ, ಶಾಪವೂ ಆಗಿದೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಕಲಿಯದ ಮನುಷ್ಯ ಯಾವುದಕ್ಕೂ ಉಪಯೋಗವಿಲ್ಲ ಎನ್ನುವಂತಾಗಿದ್ದಾನೆ. ನೀವುಗಳೆಲ್ಲರೂ ಈ ಜ್ಞಾನವನ್ನ ಬೆಳೆಸಿಕೊಳ್ಳಿರಿ ಎಂದರು. ನೇತೃತ್ವ ವಹಿಸಿದ್ದ ಮಲ್ಲಿಕಾರ್ಜುನ್ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಎಸ್ಎ ಕಾಲೇಜಿನ ಪ್ರಾಚಾರ್ಯ ವೈಸಿ ಪಾಟೀಲರಿಗೆ ಸೈಬರ್ ಟೆಕ್ ವಿದ್ಯಾರ್ಥಿಗಳಿಂದ ಗುರುವಂದನೆ ನಡೆಯಿತು. ಗುರುವಂದನೆ ಸ್ವೀಕರಿಸಿ ಪಾಟೀಲ್ ಮಾತನಾಡಿದರು. ಸಮಾರಂಭದಲ್ಲಿ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಪುತ್ಥಳಿಯ ತುಲಾಭಾರ ಜರುಗಿತು. ವೇದಿಕೆಯ ಮೇಲೆ ದರ್ಗಾದ ಶರಣರಾದ ಮಂಜೂರ್ ಹುಸೇನ್ ಶಾವಲಿ, ಪಂ ಅಧ್ಯಕ್ಷ ಫಕೀರಪ್ಪ ಮಳ್ಳಿ, ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರಧಾನ್ಯಮಠ್, ಡಾಕ್ಟರ್ ಕೆಬಿ ಧನ್ನೂರ್, ರವೀಂದ್ರನಾಥ್ ದೊಡ್ಡಮೇಟಿ, ಡಾಕ್ಟರ್ ಜಿಕೆ ಕಾಳೆ, ಬಂಡಿ ಸಿದ್ದಣ್ಣ, ಮುತ್ತಣ್ಣ ಕಡಗದ್, ಶಶಿಧರ್ ದಿಂಡೂರ್, ಕುಮಾರ್ ಗಡಗಿ ಮುಂತಾದವರಿದ್ದರು. ರಾಘವೇಂದ್ರ ಕೌಜಗೇರಿ, ಅಭಿಷೇಕ್ ಇನಾಮದಾರ್, ಎಸ್ಬಿ ಅಂಗಡಿ, ರೂಪಾ ಶೆಟ್ಟರ್ ಅನಿಸಿಕೆ ವ್ಯಕ್ತಪಡಿಸಿದರು. ನಂದೀಶ್ ಅಚ್ಚಿ ಸ್ವಾಗತಿಸಿದರು. ವಿರೂಪಾಕ್ಷಿ ಸಂಗನಾಳ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಉಪನ್ಯಾಸಕ ಹೊನವಾಡ ನಿರೂಪಿಸಿದರು. ವರದಿ HVET, ಕನಕ ಟಿವಿ, ಗಜೇಂದ್ರಗಡ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಗುರುಕುಲಗಳಲ್ಲಿ ಶಿಷ್ಯರಿಗೆ ಗುರುಗಳು 12 ವರ್ಷಗಳ ಕಾಲ ಅಧ್ಯಯನ ಮಾಡಿಸ್ತಿದ್ದರು.
ಅವರಿಗೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು 64 ಕಲೆಗಳನ್ನು ಕಲಿಸ್ತಿದ್ರು, ಷಡಂಗಗಳನ್ನು ಕಲಿಸ್ತಿದ್ರು. ಎಲ್ಲ ಕಲಿಸಿ ಎಲ್ಲ ಕಲಿತು ಮನೆಗೆ ಹೋಗುವಾಗ ಗುರು ಶಿಷ್ಯನಿಗೆ ಮುಂದೆ ಕುಂದಿರಿಸಿಕೊಂಡು ಎರಡು ಅಂತಃಕರಣದ ಮಾತುಗಳನ್ನು ಹೇಳುತ್ತಿದ್ದರು. 12 ವರ್ಷ ಎಲ್ಲ ಕಲಿಸಿದ ಗುರು ತನ್ನ ಶಿಷ್ಯರು ಮನೆಗೆ ಹೋಗುವಾಗ, ನೀವೇನು ಆನ್ಯುವಲ್ ಡೇ ಅಂತ ಮಾಡ್ತೀರ, ಘಟಿಕೋತ್ಸವ, ಹಂಗೆ ಮಾಡಿ ಎಲ್ಲ ಮುಗಿದ ಮೇಲೆ ಇನ್ನೇನು ಮನೆಗೆ ಹೋಗ್ತಾರ ಶಿಷ್ಯರು ಅಂದ್ರೆ, ಶಿಷ್ಯರಿಗೆ ಮುಂದೆ ಕುಂದಿರಿಸಿಕೊಂಡು ಗುರು 2 ಮಾತು ಹೇಳಿದ. ಗುರು ಅಂತ ನಾನು ನೋಡಿದ್ರೆ, ನಿಮಗೆ 12 ವರ್ಷ ಕಲಿಸೀನಿ, ಎಲ್ಲ ವಿದ್ಯೆಗಳನ್ನು ಕಲಿಸೀನಿ, ಷಡಂಗಗಳನ್ನು ಕಲಿಸೀನಿ, 64 ಕಲೆಗಳನ್ನು ಕಲಿಸೀನಿ, ಈಗ ಮನೆಗೆ ಹೊಂಟಿರಿ ನೀವು. ಬಹಳ ನಾ ಹೇಳಿದ್ದು ನೆನಪುಳಿತು ಸರಿ, ಉಳಿದೇ ಇದ್ರೆ ಚಿಂತಿಲ್ಲ, ಮತ್ತು ನಾ ಕಲಿಸಿದ್ದೆಲ್ಲ ನಿಮಗೆ ನೆನಪು ಉಳಿತೈತಂತನೂ ಇಲ್ಲ. ಆದ್ರೆ ನಾ ಕಲಿಸಿದ್ದು ಹಿಂದೇನು ಕಲಿಸೀನಿ, ಸಾಧ್ಯ ಆದ್ರೆ ನೆನಪಿಡ್ರಿ, ಇಲ್ಲ ಅಂದ್ರೆ ಮರೆತು ಬಿಡ್ರಿ. ಆದ್ರೆ ಈಗ 2 ಮಾತು ಹೇಳ್ತೇನೆ ನಿಮಗೆ. ಈಗ ಹೇಳುವ 2 ಮಾತು ಮಾತ್ರ ಮರಿಬೇಡಿ. ಗುರು 12 ವರ್ಷ ಕಲಿಸಿದ ಶಿಷ್ಯರಿಗೆ ಕುಂದಿರಿಸಿಕೊಂಡು ಹೇಳ್ತಾನ, ಹಿಂದೆ ಎಷ್ಟು 12 ವರ್ಷ ಕಲಿತಿದ್ದು ಸುಳ್ಳ, ಈಗ ಹೇಳುವ 2 ಮಾತು ನೆನಪಿಟ್ಟುಕೊಳ್ಳಿ. ಯಾಕಂದ್ರೆ ಇಷ್ಟು ದಿವಸ ನೀವು ಕಾಡಿನೊಳಗಿದ್ರಿ, ಈಗ ನಾಡಿಗೆ ಹೊಂಟಿರಿ. ಕಾಡಿನೊಳಗಿರುವುದ ಬೇರೆ, ನಾಡಿನೊಳಗಿರುವುದ ಬೇರೆ, ಬಹಳ ವ್ಯತ್ಯಾಸ ಐತಿ. ಯಾಕಂದ್ರೆ ಕಾಡಿನೊಳಗೆ ಬರೀ ಕಾಡು ಪ್ರಾಣಿಗಳಿರ್ತಾವ, ನಾಡಿನೊಳಗೆ ಕಾಡುವ ಪ್ರಾಣಿಗಳಿರ್ತಾವ. ಕಾಡು ಪ್ರಾಣಿಗಳ ಮಧ್ಯದೊಳಗೆ ಬದುಕಬಹುದು ಮನುಷ್ಯ, ಕಾಡುವ ಪ್ರಾಣಿಗಳ ಮಧ್ಯದೊಳಗೆ ಬದುಕುವುದು ಕಷ್ಟ. ಅದಕ್ಕೆ ನೀವು ಕಾಡಿನಿಂದ ನಾಡಿಗೆ ಹೋಗ್ತೀರಿ, ಆ ಜನಗಳ ಮಧ್ಯೆ, ಸಮಾಜದ ಮಧ್ಯೆ ನೀವು ಬದುಕಬೇಕಲ್ಲ. ಅದಕ್ಕೆ ನಾ ಏನು ಹಿಂದೆ ಕಲಿಸಿನಿ, ಸಾಧ್ಯ ಇದ್ರೆ ನೆನಪಿಡ್ರಿ, ಇರದೇ ಇದ್ದರೆ ಬಿಡ್ರಿ. ಆದ್ರೆ ಈಗ 2 ಮಾತು ಹೇಳ್ತೀನಿ, ನೀವು ನೆನಪಿಡಬೇಕು. ನಿಮ್ಮ ಜೀವನದ ಉಸಿರು ಇರುವವರೆಗೂ ಕಲಿಯುವುದು 2, ಪಾಲಿಸಬೇಕಾದದ್ದು 2 ಮಾತು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಗುರು ಹೇಳಿದ 2 ಮಾತು ಅಂದ್ರೆ, ನಿನ್ನ ಉಸಿರು ಇರುವವರೆಗೂ 2 ಕೆಲಸ ಮಾಡು. ಏನು ಅಂದ್ರೆ, ಒಂದು ಒಳ್ಳೆಯದನ್ನು ಕಲಿಸುವುದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕಲಿಯುವುದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕಲಿಸುವುದು. ಇವೆರಡು ಪಾಲಿಸು ಸಾಕು, ಜೀವನ ಸಾರ್ಥಕ. ಜೀವನದೊಳಗೆ ಏನೂ ಮಾಡಬೇಕಾಗಿಲ್ಲ, ಜೀವನದ ತುಂಬ ಇವೆರಡೇ ಕೆಲಸ ಮಾಡೋದು: ಒಳ್ಳೆಯದನ್ನು ಕಲಿಯುವುದು, ಒಳ್ಳೆಯದನ್ನು ಕಲಿಸುವುದು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಜೀವನದ ಉಸಿರು ಇರುವವರೆಗೂ ಮಾಡುವ 2 ಕೆಲಸ ಅಂದ್ರೆ, ಒಳ್ಳೆಯದ ಕಲಿಯುವುದು, ಒಳ್ಳೆಯದ ಕಲಿಸುವುದು. ಇದನ್ನ 2 ಬಿಟ್ಟರೆ ಉಳಿದ ಶಾಸ್ತ್ರದ ಏನೈತಿ, ಏನು ಧರ್ಮರ ಏನೈತಿ, ಹೇಳುವುದು ಇಷ್ಟೇ ಅಲ್ಲ. ಒಳ್ಳೆಯದನ್ನು ಕಲಿಬೇಕು, ಒಳ್ಳೆಯದನ್ನು ಕಲಿಸಬೇಕಷ್ಟೆ. ಕಲಿಯುವ ಮನಸ್ಸಿತ್ತು ಅಂದ್ರೆ ಸಾಲಿನೇ ಬೇಕಂತಿಲ್ಲ. ನಿಮ್ಮ ಪಾಟೀಲ್ ಹೇಳಿದ್ರೆ ಎಷ್ಟು ಚಲೋ ಮಾತುಗಳನ್ನು, ಅನುಭವದ ಮಾತುಗಳನ್ನು ಹೇಳಿದರು. ಕಲಿಯುವ ಮನಸ್ಸಿದ್ರೆ ಸಾಲಿ ಬೇಕಂತಿಲ್ಲ. ಕಲಿಯುವ ಮನಸ್ಸಿದ್ರೆ, ನೀನು ಶಿಷ್ಯ ಆಗಬೇಕನ್ನುವ ಇಚ್ಛೆ ನಿನಗಿದ್ರೆ, ಈ ವಿಶ್ವವೇ ನಿನಗೆ ಗುರುವಾಗಿ ಸ್ವಾಗತ ಮಾಡ್ತೈತಿ. ಕಲಿಯುವ ಮನಸ್ಸು ಬೇಕಾಗ್ತೈತಿ. ಕಲಿಯುವ ಇಚ್ಛೆ ಒಂದಿದ್ರೆ ವಿಶ್ವ ಗುರುವಾಗ್ತದೆ. Don't stop learning, because life will not stop teaching you. Don't stop learning. ಜೀವನ ಪ್ರತಿ ಕ್ಷಣ ನಿನಗೆ ಹೊಸ ಅಧ್ಯಾಯಗಳೊಂದಿಗೆ ನಿಸರ್ಗ ಪ್ರತಿ ಕ್ಷಣ ತನ್ನನ್ನೇ ತಾನು ಮೈಬಿಚ್ಚಿ ನಿಂತೈತಿ. ಕಲಿಬೇಕಷ್ಟೇ. ಶಾಲೆಯಾಗಿ ಹೆಚ್ಚು ಕಡಿಮೆ ಏನು ಫಿಸಿಕ್ಸ್ ಕಲಿಬೋದು, ಕೆಮಿಸ್ಟ್ರಿ ಕಲಿಬೋದು, ನೀವು ಜಿಯೋಗ್ರಫಿ ಕಲಿಬೋದು, ಏನಾರ ಕಲಿಬೋದು. ಆದ್ರೆ ಜೀವನ ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಶಾಲೆ ಯಾವುದಾದ್ರೂ ಇದ್ರೆ ಅದು ಜೀವನ. ಅದಕ್ಕೆ ಡೊನೇಷನ್ ಕೊಡ್ಬೇಕಾಗಿಲ್ಲ. ನೀವು ಶಾಲೆಗೆ ಹೋದ್ರೆ ಡೊನೇಷನ್ ಕೊಡಬೇಕು. ಡೊನೇಷನ್ ತಗೊಳ್ಳೋ ಶಾಲೆ ಅದ.
ಅದ್ರ ಡೊನೇಷನ್ ಕೊಡ್ಲಿಲ್ಲ ಅಂದ್ರೆ ಶಾಲ್ಯಾಗ ನಮ್ಮ ಮಕ್ಕಳಿಗೆ ನಡೆಯುದಿಲ್ಲ, ನಿಮಗೂ ನಡೆಯುದಿಲ್ಲ, ಶಾಲೆ ನಡೆಯುದಿಲ್ಲ ಮೇನ್ ಅಂದ್ರೆ. ಯಾಕಂದ್ರೆ ಶಾಲೆ ಟೀಚರಿಗೆ ಸಂಬಳ ಕೊಡ್ಬೇಕೆಲ್ಲ ಕೊಡ್ಬೇಕಲ್ಲ ಅವ್ರು, ನಡೀತಾವ ಹೆಂಗೆ ಹೇಳು. ಒಬ್ಬ ಕಲಿಸ್ತಿದ್ನಂತ, ಮಕ್ಕಳಿಗೆ ಹೇಳ್ತಿದ್ನಂತ. ಒಂದ್ ಶಾಲ್ಯಾಗ ಹೇಳಿದ್ರಂತವ್ರು, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತಿ, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತಿ ಅಂತ. ಅವ್ ಹುಡುಗ ಹೋಗಿ ಮನ್ಯಾಗ ಬೈಪಟ್ ಮಾಡಕ, ತಾಜ್ ಮಹಲ್ ಹುಬ್ಬಳ್ಳಿಯಲ್ಲಿದೆ, ತಾಜ್ ಮಹಲ್ ಹುಬ್ಬಳ್ಳಿಯಲ್ಲಿದೆ. ಅವ್ರ ಅಪ್ಪಗೆ ಸಿಟ್ಟು ಬಂತು, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತೆ ಅಂತ ಸೀದಾ ಶಾಲೆಗೆ ಬಂದವ್. ಅಲ್ಲ ಮಕ್ಕಳಿಗೆ ಏನು ಕಲಿಸ್ತೀರಿ ನೀವು, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತೆ? ಅವಂದ ಎಲ್ಲೈತಿ ಮತ್ತೆ? ಅಲ್ಲ ಎಲ್ಲೈತೆ ಅಂತ ಕಲಿಸೋರಿಗೆ ಗೊತ್ತಿರ್ಬೇಕು ನಿಮಗೆ. ಅವಾಗ ಮಾಸ್ತರ್ ಅಂದ, 1 ವರ್ಷ ಆಯ್ತು ನಿನ್ನ ಮನೆಗೆ ಬರೆದು ಫೋನ್ ಹಚ್ಚಕತ್ತೀನಿ, ಹುಡುಗರು ಫೀಸ್ ಕಟ್ಟಿಲ್ಲ ಅಂತ. ನೀ ಇಷ್ಟು ದಿವಸ ಬಂದಿಲ್ಲ, ಇವತ್ತು ಬಂದಿ. ನೀ ಫೀಸ್ ಕಟ್ಟ ಮಟನು ಹುಬ್ಳ್ಯಾಗ ಇರ್ತಿತ್ತು, ಕಟ್ಟಿಂದ ಫೀಸ್ ಕಟ್ಟಲಾರ್ದ ಶಾಲೆ ನಡೆಯುದಿಲ್ಲ ಅಂದ್ರೆ ನಾವು ನಡೆಸುವ ಶಾಲೆಗೆ ಫೀಸ್ ಕಟ್ಟಬೇಕು, ಡೊನೇಷನ್ ಕಟ್ಟಬೇಕು. ಆದ್ರೆ ನಿಸರ್ಗ ದೇವತೆ ಒಂದು ಶಾಲೆ ತೆಗೆದೈತಲ್ಲ, ಇಲ್ಲಿ ಫೀಸ ಬೇಕಾಗಿಲ್ಲ, ಪುಕ್ಕಟೆಯಾಗಿ ಹಲವು ವಿಷಯಗಳನ್ನು ಕಲಿಸಬಹುದು. ಇದು ಜೀವನ ಒಂದು ಡೊನೇಷನ್ ಇಲ್ಲದ ಶಾಲೆ. ಎಷ್ಟು ವಿಷಯಗಳನ್ನು ನೀವು ಏನು ನೋಡ್ತೀರಿ ಕಲಿಯುವ ಮನಸ್ಸು ಬೇಕಾಗ್ತದೆ ಅಷ್ಟೇ. ಏನು ನೋಡ್ತಿ, ಏನು ಕೇಳ್ತಿ, ಜಗತ್ತು ಅಷ್ಟು ದೊಡ್ಡದೈತಿ. ಎವ್ರಿ ಮೂಮೆಂಟ್ ಈಸ್ ಬ್ಲೆಸ್ಡ್ ಫಾರ್ ಯು. ಪ್ರತಿ ಕ್ಷಣ ನಿನಗಾಗಿ ಕಲಿಸಕ್ ನಿಂತೈತಿ ಜಗತ್ತು. ಯಾರು ಕಲಿಸೋದಿಲ್ಲ ಏನೇ ಹೇಳಿ. ಈಗ ನಾವು ಅಂತೀವಿ ನಮ್ಮ ತಂದೆ ಅದಾನ, ಹಳ್ಳಿ ಮನುಷ್ಯ, ಅವ್ನು ಶಾಲೆಗೆ ಹೋಗಿಲ್ಲ ಅಂತೀವಿ ನಾವು. ಅವೇನು ಶಾಲೆ ಕಲಿ